ಮತ್ತೇರಿಸುವ ಡ್ರಗ್ಸ್ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗೆ ಒಳಗಾಗಿ ತನ್ನ ಜೀವನವನ್ನೇ ನರಕದ ಕೂಪಕ್ಕೆ ದೂಡಿಕೊಳ್ಳುತ್ತಾನೆ. ಇಂದು ವಿಶ್ವಾದ್ಯಂತ ಈ ಡ್ರಗ್ಸ್ ದುಸ್ತಡಕ್ಕೆ ಮಕ್ಕಳು ಹಾಗೂ ಯುವಕರು ಹೆಚ್ಚು ಬಲಿಯಾಗುತ್ತಿದ್ದು, ವಿದ್ಯಾರ್ಥಿಗಳು ಇದರಿಂದ ದೂರವಿರಬೇಕು ಎಂದು ಕುಮಟಾದ ಪಿಎಸ್ಐ ರವಿ ಗುಡ್ಡಿಯವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕುಮಟಾ ನೆಲ್ಲಿಕೆರೆ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನದ ಅಂಗವಾಗಿ ಏರ್ಪಡಿಸಿದ್ದ ವಿದ್ಯಾರ್ಥಿ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಅಮಲನ್ನು ಕೊಡುವ ಡ್ರಗ್ಸ್ನಲ್ಲಿ ನೈಸರ್ಗಿಕ ಡ್ರಗ್ಸ್, ಸೆಮಿ ಸಿಂಥೆಟಿಕ್ ಡ್ರಗ್ಸ್ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಎಂದು 3 ವಿಧ. ಗಾಂಜಾ, ಕೋಕೇನ್, ಹೆರಾಯಿನ್, ಕೋಕಾ ಗಿಡದ ಎಲೆಗಳು ನಮಗೆ ನೈಸರ್ಗಿಕವಾಗಿ ದೊರಕುವ ಡ್ರಗ್ಸ್ ಆಗಿವೆ. ಗಾಂಜಾ ಪುಡಿ ಮುಂತಾದವುಗಳು ಸೆಮಿ ಸಿಂಥೆಟಿಕ್ ಡ್ರಗ್ಸ್ ಆಗಿದೆ. MDM ಕೆಮಿಕಲ್ ಉಪಯೋಗಿಸಿ ಸೇವಿಸುವ ಡ್ರಗ್ಸ್ಗಳು ಸಿಂಥೆಟಿಕ್ ಡ್ರಗ್ಸ್ಗಳಾಗಿವೆ. ಈ ಡ್ರಗ್ಸ್ಗಳಲ್ಲಿ ಕೆಲವನ್ನು ಹಾಗೆ ಸೇವಿಸುವವರು, ಕೆಲವನ್ನು ಮೂಗಿನ ಮೂಲಕ ಮತ್ತೆ ಕೆಲವನ್ನ ನರಕ್ಕೆ ಇಂಜೆಕ್ಟ್ ಮಾಡುವವರು. ಈ ಡ್ರಗ್ಸ್ಗಳನ್ನ ಸೇವಿಸಿದರೆ ಮತ್ತೆ ಮತ್ತೆ ಬೇಕೆನಿಸುವುದಲ್ಲದೆ ಇಂದು ಸೇವಿಸಿದಕ್ಕಿಂತ ನಾಳೆ ಮತ್ತು ಹೆಚ್ಚು ಬೇಕೆನಿಸುವುದು. ಹೀಗೆ ಸೇವಿಸುತ್ತಾ ಯಾವುದೋ ಕಾಲ್ಪನಿಕ ಜಗತ್ತಿನಲ್ಲಿ ವಿಹರಿಸುವಂತೆ ಭಾಸವಾಗುತ್ತಾ ಕ್ರಮೇಣ ನಮ್ಮ ಮೆದುಳಿನ ಮುಖ್ಯ ನರಮಂಡಲದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡಿ ದೈನಂದಿನ ಕಾರ್ಯಚಟುವಟಿಕೆಯನ್ನ ಕುಂಠಿತಗೊಳಿಸುವುದು, ವ್ಯಕ್ತಿಯನ್ನು ಮಾನಸಿಕ ಖಿನ್ನತೆಗೆ ಗುರಿಪಡಿಸುವುದು. ಕರ್ನಾಟಕದಲ್ಲಿ ಡ್ರಗ್ಸ್ ಸೇವನೆಯಿಂದ ಪ್ರತಿನಿತ್ಯ 3 ವ್ಯಕ್ತಿಗಳು ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲೂ ಮಕ್ಕಳು, ಯುವಕರು ಇದಕ್ಕೆ ವ್ಯಸನಿಗಳಾಗುತ್ತಿದ್ದು ಕಳವಳಕಾರಿಯಾಗಿದೆ. NDPS ಕಾನೂನಿನ ಪ್ರಕಾರ ಡ್ರಗ್ಸ್ ಸೇವನೆ, ಮಾರಾಟ, ಸಾಗಾಟ ಮಾಡಿದರೆ ಜಾಮೀನು ರಹಿತ ಬಂಧನದಂತಹ ಕಠಿಣ ಕಾನೂನು ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆಯಲ್ಲಿ ಭಾಗಿಯಾದ ಅಥವಾ ಮಾರಾಟ ಸಾಗಾಟದಲ್ಲಿ ತೊಡಗಿಕೊಂಡವರ ಕುರಿತು ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಡ್ರಗ್ಸ್ ತಡೆಗಟ್ಟಲು ಪ್ರಯತ್ನಿಸಬೇಕು. ಅಂತವರ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರಾದ ಶ್ರೀ RH ನಾಯ್ಕ ಅವರು ವಹಿಸಿ ಮಾತನಾಡುತ್ತಾ, ಡ್ರಗ್ಸ್ ಅಂತ ಮಾದಕ ದ್ರವ್ಯ ಸೇವನೆಯು ನಮ್ಮ ಈ ಸಮಾಜದ ಪ್ರಮುಖ ಸಾಮಾಜಿಕ ಪಿಡುಗಾಗಿದ್ದು, ಇದಕ್ಕೆ ವಿಶೇಷವಾಗಿ ಹದಿಹರೆಯದ ವಿದ್ಯಾರ್ಥಿಗಳೇ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ವ್ಯಕ್ತಿಯನ್ನ, ಕುಟುಂಬವನ್ನ, ಸಮಾಜವನ್ನ ಕಷ್ಟಕ್ಕೆ ದೂಡುವ ಈ ದುಶ್ಚಟಗಳಿಂದ ವಿದ್ಯಾರ್ಥಿಗಳು ದೂರವಿದ್ದು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಇತಿಹಾಸ ಉಪನ್ಯಾಸಕ ರಾಘವೇಂದ್ರ ಮಡಿವಾಳ್ ಸ್ವಾಗತಿಸಿ, ಆಂಗ್ಲ ಭಾಷಾ ಉಪನ್ಯಾಸಕ ನಾಗರಾಜ್ ಹೆಗಡೆ ವಂದಿಸಿದರು. ಸಂಸ್ಕೃತ ಉಪನ್ಯಾಸಕ ಗಣೇಶ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.